ಹರೇ ರಾಮ. ಆಗ್ಲಿ ಆಗ್ಲಿ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಸ್ವಸ್ತಿಸ್ತು ಸತಾಂ. ಹರಿ ಓಂ. ಪುರಂಜನನ ಕಥೆ ಅನ್ನೋದು ಅದು ಕೇವಲ ಒಂದು ಇತಿಹಾಸದ ಕಥೆ ಅಲ್ಲ, ಪ್ರತಿಯೊಬ್ಬ ಜೀವನ ಕಥೆ ಅನ್ನುವ ವಿವರಣೆಯನ್ನ ನಾರದರು ಬೇರೆ ಬೇರೆ ಶಬ್ದಗಳಲ್ಲಿ ಬಂದ ಸೂಕ್ಷ್ಮ ಸುಳಿವುಗಳನ್ನ ನೀಡ್ತಾ ಬಂದರು. ಹಾಗಾಗಿ ಪರಮಾತ್ಮ ಅನ್ನುವಂತಹ ಹಂಸವೇ ಅಲ್ಲಿ ಅವಿಜ್ಞಾತ ನಾಮ ಸಖ ಅಂತ ಅನ್ನಿಸಿಕೊಂಡ. ಅದರ ಜೊತೆಗೆ ಆ ಪುರಂಜನನಿಗೆ ಬುದ್ಧಿ ಅಂತ ಇದ್ದವಳೆ ಅವನ ರಾಣಿಯಾದ ಪುರಂಜನಿ. ಹೀಗೆ ಅದರ ಜ್ಞಾನ ಕರ್ಮೇಂದ್ರಿಯಗಳು, ಭೃತ್ಯರು, ಸರ್ಪ ಯಾವುದು, ಅವನಿಗೆ ಪಟ್ಟಣ ಯಾವುದು, ಅಲ್ಲಿರುವ ಉದ್ಯಾನಗಳು ಯಾವುದು, ಅಲ್ಲಿರುವ ಬಾಗಿಲುಗಳು ಯಾವುದು, ಬಾಗಿಲಿನಿಂದ ಅವರು ಹೋಗ್ತಾ ಇದ್ದ ದೇಶಗಳು ಯಾವುದು, ಇಂಥ ಅನೇಕ ಸಂಗತಿಗಳನ್ನ ಹೇಳಿದ್ರು. ಈ ಹೂದೋಟದಲ್ಲಿ ಎಳೆ ಚಿಗುರನ್ನ ಮೇಯ್ತಾ ಜಿಂಕೆಗಳು ಮೈ ಮರೆತಿದ್ರೆ ಹೊರಗಡೆ ಹೊಂಚು ಹಾಕ್ತಾ ಇರುವ ತೋಳಗಳನ್ನ ಅದು ಗಮನಿಸುವುದೇ ಇಲ್ಲ, ಆರಾಮಾಗಿ ತಿಂತಾ ಇರುತ್ತೆ. ಹಾಗೆ ಈ ಜೀವ ಅಂದ್ರೆ ಅದರ ಹೊರಗಡೆಯಿಂದ ಬೇರೆ ಬೇರೆ ತರದ ಅಪಾಯಗಳಿದ್ದಾಗ್ಲೂ ಕೂಡ ಅವನದನ್ನು ಗಮನಿಸುವುದಿಲ್ಲ. ಅಲ್ಲಿ ಜರ ಅಂತ ಒಬ್ಳು ಬಂದವಳು ಮುಪ್ಪು, ಆ ಕನ್ಯೆಯನ್ನು ಯಾರು ವರಿಸ್ಲಿಕ್ಕೆ ಇಷ್ಟಪಡಲ್ಲ, ಆದ್ರೆ ಅವಳು ಎಲ್ಲರನ್ನು ವರೆಸ್ಕೊಂಡು ಹೋಗ್ತಾ ಇರ್ತಾಳೆ. ಅವಳು ಯಾರತ್ರ ಕೇಳಲ್ಲ, ನಾನ್ ನಿನ್ನನ್ನು ವರೆಸ್ಲಾ ಅಂತ ಸುಮ್ನೆ ಆಗಾಗ ಎಚ್ಚರ ಮಾಡ್ತಾ ಇರುತ್ತೆ, ನಾನ್ ಬಂದಿದ್ದೇನೆ, ನೀನ್ ಒಟ್ಟಿಗೆ ಇರ್ತೇನೆ ಅಂತ. ಈ ಮನುಷ್ಯ ಅದನ್ನು ತಪ್ಪಿಸ್ಲಿಕ್ಕೆ ಮೆತ್ತುಕೊಳ್ತಾನೆ, ಹಚ್ಚಿಕೊಳ್ತಾನೆ, ಏನೇನೋ ಪದಾರ್ಥಗಳನ್ನ ಬಳಸಿಕೊಳ್ತಾನೆ. ಏನಾದ್ರೂ
ಜ್ವರ ಮತ್ತು ಪ್ರಜ್ವರಗಳು ಅದು ಬಿಟ್ಟು ಹೋಗುವುದೇ ಇಲ್ಲ. ಶರೀರಕ್ಕೆ ಸುಡುವ, ಶರೀರಕ್ಕೆ ತಾಗುವ ನಾನಾ ತರದ ರೋಗಗಳು. ಬೇಡ ಬಾಣ ಬಿಡ್ಲಿಕ್ಕೆ ಕಾಯ್ತಾ ಇದ್ದಾನೆ, ತೋಳ ತಿನ್ಲಿಕ್ಕೆ ಕಾಯ್ತಾ ಇದೆ. ಹುಲ್ಲಿನಲ್ಲೂ ಎಷ್ಟೋ ತರದ ಆ ಆಸೆಗಳು ತುಂಬಿ 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 ಅದು ಎಲ್ಲಿ ಕೊಂಡೋಗುತ್ತೆ, ಮುಂದೆ ಹೊಂಡ ಇದ್ರೂ ಕೂಡ ಅದನ್ನು ಗಮನಿಸದ ಹಾಗೆ ಬೀಳುವಷ್ಟು ಅದು ಕುರುಡಾಗಿಸತ್ತೆ. ಇಂತಹ ಸ್ಥಿತಿಯಲ್ಲಿ ಮೃತ್ಯುವಿನ ಆ ಬಾಣವನ್ನ ಸಾಧಕ ಜೀವ ಗಮನಿಸುವುದೇ ಇಲ್ಲ. ನಾರದರ ಉಪದೇಶದಿಂದ ಪ್ರಾಚೀನವರಿಗೆ ಎಚ್ಚರ ಆಯಿತು, ತಪ್ಪು ಮಾಡ್ತಾ ಇದ್ದೇನೆ ನಾನು ಅಂತ. ಹಾಗಾಗಿ ಅವನು ಕೊನೆಗೆ ಆ ನಾರದರ ಹತ್ರ ತನ್ನ ಸಮಸ್ಯೆಯನ್ನ, ನಾನ್ ಮಾಡಿದ್ದೇನು ಅಂತ ನನಗೆ ಅರ್ಥ ಆಯ್ತು, ನೀವು ನನಗೆ ಸರಿಯಾದ ಎಚ್ಚರ ಕೊಟ್ಟಿದ್ದೀರಿ, ಸರಿಯಾದ ಕಾಲದಲ್ಲಿ ನನ್ನನ್ನ ಎಚ್ಚರಿಸಿದ್ದೀರಿ, ಆದ್ರಿಂದಾಗಿ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿ ಅಂತ ತನ್ನ ಜನ್ಮದ ಇತಿಮಿತಿಗಳು, ಅದರಿಂದ ಆಗುವ ಕರ್ಮಗಳು, ರಾಜ್ಯಾದಿ ಸುಖಗಳು ಕೂಡ ಪುಣ್ಯವನ್ನ ಸೂಚಿಸುವುದಾದ್ರೂ ಕೂಡ ಅದು ಮತ್ತೆ ಸಂಸಾರಕ್ಕೆ ಕಾರಣ ಆಗತ್ತೆ ಅನ್ನೋದನ್ನ ನಾನು ಈಗ ಅರ್ಥ ಮಾಡಿಕೊಳ್ತಾ ಇದ್ದೇನೆ ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಈಗ ನಾವು ಮಾಡಿದ ತಪ್ಪುಗಳು ಇಲ್ಲೇ ಫಲಿಸ್ಬೇಕು ಅಂತಿಲ್ಲ, ಅದು ಮತ್ತೆ ಮುಂದಿನ ಜನ್ಮಕ್ಕೆ ಪಾಸ್ ಆನ್ ಆಗುತ್ತೆ. ನಾವೇನ್ ಅನ್ಕೋತೀವಿ, ಗೊತ್ತೇ ಆಗ್ಲಿಲ್ಲ ಯಾರಿಗೂ ನಾನು ಮಾಡಿದ್ದು, ಕೊನೆಯವರೆಗೂ ಕೆಲವೊಂದ್ ಸರ್ತಿ ನಮ್ಮಲ್ಲೇ ಉಳ್ಕೊಂಡಿರುತ್ತೆ ಕೆಲವು ಸತ್ಯಗಳು. ಆ ಸ್ಥಿತಿಯಲ್ಲಿ ನಮ್ಗೆ ಎಚ್ಚರ ಆದಾಗ ನಾವು ಅದನ್ನ ತಪ್ಪಿಸಿಕೊಂಡೆವು ಅಂತ ಭಾವಿಸಿದ್ರೆ ಅದು ತಪ್ಪು, ಅದು ಅಸಾಧ್ಯವಾದ ಸಂಗತಿ. ಅದು ಪಾಸ್ ಆಗಿ ಮುಂದಿನ ಜನ್ಮಗಳಲ್ಲಿ ಅವನನ್ನ ಕಾಡಿಯೇ ಕಾಡುತ್ತೆ. ಇದರಿಂದ ಯಾರೂ ಕೂಡ ಪೂರ್ವ ಜನ್ಮಕೃತ ಪಾಪದಿಂದ ತಪ್ಪಿಸಿಕೊಂಡವರಲ್ಲ. ಕೆಲವೊಂದ್ ಸರ್ತಿ ನಾವು ಈ ಜನ್ಮದಲ್ಲಿ ಏನು ತಪ್ಪೇ ಮಾಡಿಲ್ಲ, ಆದ್ರೂ ನಮ್ಗೆ ಯಾಕೆ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಕೆಲವೊಮ್ಮೆ ಡೌಟ್ ನಮ್ಮನ್ನು ಕಾಡುತ್ತೆ. ಅಲ್ಲೂ ಕೂಡ ಇದೇ ಉತ್ತರ, ಅದು ಈ ಜನ್ಮದಲ್ಲೇ ಮಾಡಿದ್ದಾಗಿರುದಿಲ್ಲ, ಕ್ಯೂ ನಿಂತಿದೆ 16 ಜನ್ಮದ್ದು. ನಾವ್ ಈಗ ಅನುಭವಿಸ್ತಾ ಇರೋದು ಒಂದು 50 ಜನ್ಮದ ಹಿಂದಿದ್ದು. ಈ ಮಧ್ಯ 50 ಜನ್ಮದ ಇದೆಯಲ್ಲ, ಅದು ಬಾಕಿ, ಅದನ್ನ ಅನುಭವಿಸ್ಲಿಕ್ಕೆ ಮತ್ತೆ ಮುಂದೆ ಬಾಕಿ ಇದೆ. ಆದ್ರಿಂದ ಯಾವತ್ತಿಗೂ ಕೂಡ ಅದರ ಬಗ್ಗೆ ನಾವು ಮಾಡುವಾಗ ಅದರ ಅಂದ್ರೆ ಇಂದ್ರಿಯದ ನಿಗ್ರಹದಿಂದ ಸಂಪಾದಿಸಬಹುದಾದ ಭಗವಂತನ ಪ್ರೀತಿಯನ್ನ ನಾವು ಗಳಿಸುವುದಕ್ಕೆ ಪ್ರಯತ್ನಿಸಿ ಎಲ್ಲ ಕರ್ಮಗಳನ್ನ ಭಗವಂತನಿಗೆ ಒಪ್ಪಿಸುವ ನೆಲೆಯಲ್ಲಿ ನಾವು ಯೋಚನೆ ಮಾಡಿದ್ರೆ ಅವುಗಳು, ಆ ವಿಷಯಗಳೆಲ್ಲ ಸಾಮೂಹಿಕವಾಗಿ ದೂರಕ್ಕೆ ಹೋಗುತ್ತೆ. ಅಪರೋಕ್ಷ ಜ್ಞಾನದಿಂದ ಅನಂತ ಕರ್ಮಗಳು ಸುಟ್ಟು ಹೋಗ್ತವೆ. ಅಪರೋಕ್ಷ ಆಗುವ ತನಕವೂ ಕೂಡ ಅನುಭವಿಸಿ ಕಳೆದು ಮುಗಿಸ್ತೇನೆ ಅಂತ ಅನ್ನೋದು ಅಸಾಧ್ಯ. ಅನುಭವಿಸಿ ಮುಗಿಸುವುದು ಅಂತಂದ್ರೆ ಅದು ನಾವು ರಾಮಾಯಣದ ಹನುಮಂತನ ಬಾಲ ಇದ್ದ ಹಾಗೆ, ಸುತ್ತಿದಷ್ಟು ಬೆಳಿತಾನೆ ಇರುತ್ತೆ. ಅದು ಎಷ್ಟು ಸುತ್ತಿದ್ರೂ ಮುಗಿಸುವುದೇ ಇಲ್ಲ. ಕೊನೆಗೆ ಏನು ಅಂದ್ರೆ ಭಗವಂತನನ್ನೇ ಪ್ರಾರ್ಥಿಸಿ ಸುಟ್ಟು ಬಿಡಪ್ಪ, ಇದು ಸಾಕಾಯ್ತು ನನಗೆ, ಇದಕ್ಕಿಂತ ಮೇಲೆ ಇನ್ನು ಇದನ್ನು ಅನುಭವಿಸಿ ತೀರಿಸ್ಲಿಕ್ಕೆ ಆಗುದಿಲ್ಲ ಅಂತ. ಯಾಕೆಂದ್ರೆ ಇಂದ್ರಿಯಗಳಿಗೆ ಅನುಭವಿಸಿ ಅದು ದುರ್ಬಲ ಆಗುತ್ತೆ ಹೊರತು ಕರ್ಮ ಮುಗಿಯುವುದು ಅಂತಿಲ್ಲ. ಆದ್ರಿಂದಾಗಿ ಅಂತಹ ದುಃಖವನ್ನ ತಪ್ಪಿಸಿಕೊಳ್ಳಿಕ್ಕೆ ಗರ್ಭೆ ಬಾಲ್ಯೆ ಅಪೌಷ್ಕಳ್ಯಾತ್ ಏಕಾದಶ ವಿಧಂ ತದಾ ಲಿಂಗನ್ನ ದೃಶ್ಯತೆ ಯೂನಃ ಕುಹ್ವಾಂ ಚಂದ್ರಮಸೋ ಯಥಾ. ಗರ್ಭದಲ್ಲಿ ಬೆಳೆಯುತ್ತಿರುವ ಶಿಶುವಿಗೂ ಕೂಡ ಒಳಗೆ ಅಭಿಮಾನ ಏನಿರುವುದಿಲ್ಲ, ಬೆಳೆದ ಮೇಲೆ ಅದು ನಂದು ಅಂತ ಹುಟ್ಟುವುದು. ಯಾಕೆಂದ್ರೆ ಸ್ಥೂಲ ಶರೀರ ಬಂದ್ಮೇಲೆ ಇಂದ್ರಿಯಗಳು ಸಕ್ರಿಯವಾಗಿ ಏಕಾದಶಿ ಇಂದ್ರಿಯಗಳಿಂದ ಹೊರಗಿನ ಅಭಿಮಾನದ ಬೇರೆ ಜನರ ಒಡನಾಟ ಎಲ್ಲ ಕಂಡ ಮೇಲೆ ನನಗೂ ಇದರ ಜೊತೆಗೆ ಸಂಬಂಧ ಇದೆ, ಇದು ನನ್ನದು ಇಂದ್ರಿಯ, ಇದು ನನ್ನ ವಿಷಯ, ಇದು ಏನಿಲ್ಲ. ನಮಗೆ ಒಂದು 4 ದಿವಸ ಒಂದು ಸ್ಥಳದಲ್ಲಿ ಕೂತು ಎದ್ರೆ 5ನೇ ದಿವಸ ಅದ್ ನನ್ ಪ್ಲೇಸು ಅಂತ ತಲೆಯಲ್ಲಿ ಕೂತಿರುತ್ತೆ. ಆ ಸಂಸ್ಥೆ ನನ್ನದಲ್ಲ, ಆ ಕೋಣೆ ನನ್ನದಲ್ಲ, ಆ ಜಾಗ ನನ್ನದಲ್ಲ, ಏನು ಅಲ್ಲದೆ ಇದ್ರು ಅಲ್ಲಿ ಕೂತ ಜಾಗದಲ್ಲೇ ನನ್ನ 15 ವರ್ಷದ ಎಕ್ಸ್ಪೀರಿಯನ್ಸ್ ಇರುವ ಜಾಗ ಇದು ಅಂತ ನಾವು ಅದರ ಮೇಲೆ ಅಭಿಮಾನ ತೋರಿಸ್ತಾ ಇರ್ತೇವೆ. ಹಾಗಾಗಿ ನಮ್ಮದಲ್ಲದ ವಸ್ತುವಿನಲ್ಲೇ ನಮಗೆ ಎಷ್ಟು ಅಭಿಮಾನ ಬೆಳೆಯುತ್ತೆ 4 ದಿವಸ ಉಪಯೋಗಿಸಿದ್ರೆ. ಇನ್ನು ನಮ್ದು ಅಂತ ಒಂದು ಚೂರು ಸರ್ಟಿಫಿಕೇಟ್ ಸಿಕ್ಕಿ ಇದನ್ನು ಉಪಯೋಗಿಸಿ ಅಂತ ಹೇಳಿದ್ಮೇಲೆ ಅಭಿಮಾನ ಬರದೇ ಇರುತ್ತಾ? ಶರೀರವನ್ನ ನಾವು ಬೇಕಾದಾಗ ಹೇಳಿದಾಗ ಕೇಳುತ್ತೆ, ಬಗ್ಗು ಅಂದ್ರೆ ಬಗ್ಗುತ್ತೆ, ನಿಲ್ಲು ಅಂದ್ರೆ ನಿಲ್ಲುತ್ತೆ, ಓಡು ಅಂದ್ರೆ ಓಡುತ್ತೆ, ಹಾರು ಅಂದ್ರೆ ಹಾರುತ್ತೆ, ಎಲ್ಲ ಮಾಡುತ್ತೆ. ಅಂದ್ಮೇಲೆ ಅದು ನಂದು ಅಂತ ಒಂದ್ ತಲೆಯಲ್ಲಿ ಬರುತ್ತೆ. ಆ ನಂದು ಅಂತ ಬಂದ್ಮೇಲೆ ಅದನ್ನ ಬಿಡುದು ಹೇಗೆ? ಅದು ತುಂಬಾ ಕಷ್ಟ. ಅದು ಸಹಜವಾಗಿಯೇ ಎಂಥವರನ್ನು ಕೂಡ ಬಲಿ ಹಾಕುತ್ತೆ.
ಜೀವನ ಸ್ವಭಾವ ಹೇಗೆ ಅಂದ್ರೆ ಆ ಶರೀರದ ಮೇಲೆ ಅಭಿಮಾನ ಹೋಗುದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಯಥಾ ತೃಣಜಲೂಕಾಚ ನಾಪಯಾತ್ಯಪಯಾತಿ ಚ ನತ್ಯಜೇಂದ್ರಿಯಮಾಣೋಪಿ ಪ್ರಾಗ್ದೇಹಾಭಿಮತಂ ಅಭಿಮತಿಂ ಜನಃ ಯಾವದನ್ಯನ್ನ ವಿಂದೇತ ವ್ಯವಧಾನೇನ ಕರ್ಮಣ. ನೀವು ಜಿಗಣೆ ನೋಡಿರ್ತೀರಿ, ಅದಕ್ಕೆ ಏನಂತಾರೆ, ಜಳೂಕ ಅಂತ ಅಂತಾರೆ, ಲೀಚ್ ಅಂತಾರೆ. ಅದು ನೀವು ಬೆಟ್ಟದಲ್ಲೆಲ್ಲ ಸಣ್ಣ ಕೂದಲ್ನ ಹಾಗೆ ಇರುತ್ತೆ. ಈ ಎಲೆ ಮಳೆಗಾಲ ಬಂದು ಹಸಿ ಹಸಿ ಆದಾಗ ಆ ಎಲೆಗಳ ಮೇಲೆ ಸುಮ್ನೆ ಹೀಗೆ ಅಲ್ಲಾಡ್ತಾ ಇರುತ್ತದು, ಪರ 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 ಅಂತ. ಏನು ಗಾಳಿಗೆ ಅಲ್ಲಾಡ್ತಾ ಇದೆ ಅಂತ ನಾವು ಅನ್ಕೋಬೇಕು. ನಾವು ಹೀಗೆ ಪಾದವನ್ನ ಹೆಜ್ಜೆ ಇಡುವಾಗ ಅದು ಹೀಗೆ ತಾಗಿದ್ದ ಅಕಸ್ಮಾತ್ ಕಾಲಿಗೆ ತಾಗಿತು, ಟಕ್ ಅಂತ ಹಿಡ್ಕೊಳ್ಳುತ್ತೆ. ಅಲ್ಲಿ ತನಕನು ಹಿಂದೆ ಇದ್ದ ಎಲೆಯ ಮೇಲಿನ ತನ್ನ ಕಾಲನ್ನು ಅದು ಬಿಡುವುದಿಲ್ಲ. ಅಲ್ಲಿ ತನಕ ಜೀವ ಹೇಗ್ ಸಾಗುದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟದ್ದು. ಜೀವ ಹೇಗ್ ಸಾಗುತ್ತೆ ಅಂದ್ರೆ, ಇನ್ನೊಂದು ಶರೀರ ಸಿಕ್ಕಿದ ಮೇಲೆ ಇದ್ರ ಅಭಿಮಾನ ಹೋಗುತ್ತೆ. ಇನ್ನೊಂದು ದೇಹ ಸಿಗುವ ತನಕವೂ ಅದು ನಿರಂತರ ಹುಡುಕಾಡ್ತಾ ಇರುತ್ತೆ, ಯಾವ ಶರೀರ ಸಿಗುತ್ತೆ. ಪುರಂಜನ ಹುಡುಕಿದ್ದ ಅದೇ ಅಲ್ವಾ, ನಂಗೆ ಇನ್ನೊಂದು ಶರೀರ ಬೇಕು, ಯಾವ್ದು ಸಿಗುತ್ತೆ ಯಾವ್ದು ಸಿಗುತ್ತೆ ಯಾವ್ದು ಸಿಗುತ್ತೆ ಅಂತ. ಹಾಗೆ ಮನುಷ್ಯನ ಶರೀರ ಸಿಕ್ಕಿದ ತಕ್ಷಣವೇ ಅವನು ಅದನ್ನ ಅಂಟಿಕೊಳ್ತಾನೆ, ಯಾವ್ದು ಸಿಕ್ಕಿದ್ರು ಅಂಟ್ಕೋತಾನೆ. ಆದ್ರೆ ಇದರಲ್ಲಿ ಅವನಿಗೊಂದು ಸ್ವಲ್ಪ ಬಾತ್ ಬಂಜಾತ, ಸ್ವಲ್ಪ ಕೆಲಸ ಆಗುತ್ತೆ, ಅವನದ್ದು ಹೇಳ್ಕೊಂಡಿದ್ದು ಅನ್ಕೊಂಡಿದ್ದು ಕ್ರಿಯೆ ಕೆಲಸಗಳು ಚೆನ್ನಾಗಿ ನಡಿಲಿಕ್ಕೆ ಶುರುವಾಗುತ್ತೆ. ಆಗ ಅವನಿಗೆ ಅಭಿಮಾನ ಹುಟ್ಟಿಬಿಡುತ್ತೆ. ಪ್ರಾಣಿಗಳ ಶರೀರದಲ್ಲಿ ಅವುಗಳಿಗೆ ಇದೆ, ನನ್ನ ಯಜಮಾನ. ಈ ಸಾಕು ಪ್ರಾಣಿಗಳಿಗೆ ಮನುಷ್ಯನ ಸ್ವಭಾವ ತಟ್ಟಿದ ಮೇಲೆ ಅವುಗಳು ಹಾಳಾಗ್ತವೆ, ತುಂಬಾ ಚೆನ್ನಾಗಿರ್ತವೆ ಪಾಪದವುಗಳು. ಆದ್ರೆ ಮನುಷ್ಯನ ಸ್ವಭಾವಕ್ಕೆ ಅಂಟಿಕೊಂಡ ಮೇಲೆ ಅವುಗಳು ಕೂಡ ಯಜಮಾನನ ಎಲ್ಲ ರೌದ್ರ ಅವತಾರವನ್ನ ತೋರಿಸುವುದಿದೆ ಶತ್ರುಗಳ ಮೇಲೆ. ಅವನವರನ್ನ ಚೂ ಅಂತಂದ್ರೆ ಆದ್ರೆ ಅವನ ಹಿಂದೆ ಹೋಗಿ ಅದು ಬೊಗಳುದು, ಕಿರ್ಚಾಡುದು ಎಲ್ಲ ಮಾಡ್ತಾ ಇರುತ್ತೆ. ಆದ್ರೆ ಕಾಡಿನಲ್ಲಿರುವಂತಹ ಪ್ರಾಣಿಗಳಲ್ಲಿ ರಕ್ಷಣೆಗೆ ಬೇಕಾದ ಅಂಶ ಬರುತ್ತೆ ಬಿಟ್ರೆ ಅವುಗಳು ಅಭಿಮಾನ ಪಡುವುದು ಅಂತ ಕಮ್ಮಿ, ಬಹಳ ಕಮ್ಮಿ. ಬೀದಿ ನಾಯಿಗಳಿಗೆ ಈ ಬೀದಿಯಿಂದ ಆ ಬೀದಿಗೆ ಇನ್ನೊಂದು ನಾಯಿ ಬಂದ್ರೆ ಎಂತ ಸಿಟ್ಟು, ಇಡೀ ರಣರಂಪ ಮಾಡಿಬಿಡುತ್ತೆ. ನೀನ್ ನನ್ ಜಾಗಕ್ಕೆ ಯಾಕೆ ಬಂದಿ, ಅದು ಕಾಲೆತ್ತಿ ಒಂದು ಹೀಗೆ ಒಂದು ಲೈನ್ ಹಾಕುತ್ತೆ. ಅಲ್ಲಿ ಆ ಜಾಗದಿಂದ ಆಚೆಗೆ ಯಾರು ಹೋಗುವ ಹಾಗಿಲ್ಲ, ಅವ್ರು ಯಾರು ಈ ಕಡೆ ಬರುವ ಹಾಗಿಲ್ಲ. ಎರಡೂ ಈ ದಂಡೆಯಲ್ಲೇ ನಿಂತಿರುತ್ತೆ, ಬಾ ಅಂತ ಇರುತ್ತೆ. ಅದು ಅಲ್ಲಿ ದಂಡೆಯಲ್ಲಿ ನಿಂತಿರುತ್ತೆ, ಬಾ ಅಂತ ಇರುತ್ತೆ. ಗೇಟ್ ತೆಗೆದ್ರೆ ಸುಮ್ನೆ ಸಪ್ಪೆ ಕೂತ್ಕೋತಾರೆ. ಗೇಟ್ ಹಾಕಿದ ತಕ್ಷಣ ಅದು ಇದಕ್ ಬೊಗಳುದು, ಇದು ಅದಕ್ ಬೊಗಳುದು ಅಂತ ಶುರುವಾಗುವ ಹಾಗೆ ಮನುಷ್ಯನು ಕೂಡ ತನಗೆ ಭೋಗ ಸಿಗುವುದರ ಬಗ್ಗೆ ಅನೇಕ ಹಠ ಮಾಡ್ತಾನೆ, ಅನೇಕ ರೀತಿಯಲ್ಲಿ ಕಷ್ಟಪಡ್ತಾನೆ. ಸತಿ ಕರ್ಮಣ್ಯ ವಿದ್ಯಾಯಾಂ ಬಂಧ ಕರ್ಮಣ್ಯ ಆತ್ಮನ ಅತಸ್ತದ ಪದ ಅಪಬಾಧಾರ್ಥಂ ಭಜ ಸರ್ವಾತ್ಮನ ಹರಿಂ. ಈ ಕರ್ಮಗಳ ಚೌಕಟ್ಟನ್ನ ಕಳೆದುಕೊಳ್ಳುವ ತನಕವೂ ಕೂಡ, ಪ್ರಕೃತಿಯ ಬಂಧ ಇರುವ ತನಕವೂ ಕೂಡ ಅವನಿಗೆ ಚಕ್ರದಿಂದ ಪಾರ್ ಮಾಡಿಕೊಳ್ಳುವುದಕ್ಕೆ ಅವಕಾಶವೇ ಇಲ್ಲ. ಆದ್ರಿಂದಾಗಿ ಶರೀರ ಸಿಕ್ಕಿದಾಗ ಎಷ್ಟು ಸಾಧ್ಯವೋ ಅಷ್ಟು ಪಾಕವನ್ನ ಮಾಡಿಕೊಳ್ತಾ ಕೊಳೆಯನ್ನ ಕಳ್ಕೊಳ್ತಾ, ಅಂದ್ರೆ ಎಷ್ಟು ಹೊತ್ತಿನವರೆಗೆ ಈ ತುಪ್ಪ ಕಾಯಿಸುವುದು ಅಂತ ಹೇಳ್ತೀವಲ್ಲ, ತುಪ್ಪ ಕಾಯಿಸುವಾಗ ಅದರಲ್ಲಿ ನೀರಿನ ಹನಿ ಇರುವ ತನಕವೂ ಕೂಡ ಅದು ಚಿಟ್ 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 ಅಂತ ಇರುತ್ತೆ. ಒಂದು ಹಂತ ಬರುತ್ತೆ ಅದಕ್ಕೆ, ಅದು ಆಗ ಅದರಲ್ಲಿರುವ ನೀರಿನ ಪದಾರ್ಥ ಎಲ್ಲ ಕಮ್ಮಿ ಆಯ್ತು ಅಂತಂದ್ರೆ ಅದರ ಶಬ್ದ ಕಮ್ಮಿ ಆಗುತ್ತೆ, ಅದು ಪಾಕ. ಅಲ್ಲಿಗೆ ನಾವು ಇಳಿಸ್ಬಿಡ್ಬೇಕು, ಮತ್ತೂ ಸುಡ್ತಾ ಇದ್ರೆ ವಾಸನೆ ಬರುತ್ತೆ. ಅಲ್ಲಿಗೆ ಅದು ಚಟ ಚಟ ಅನ್ನೋದು ನಿಂತಿತು ಅಂತಂದ್ರೆ ಅದರ ಕಸನ್ನೆಲ್ಲ ತೆಗಿಲಿಕ್ಕೆ ಅದು ಸಮಯ ಆಯ್ತು, ಮತ್ತು ಅದನ್ನ ಇಳಿಸ್ಲಿಕ್ಕೆ ಸಮಯ ಆಯ್ತು ಅಂತ ಗೊತ್ತಾಗುತ್ತೆ. ಹಾಗೆ ಕರ್ಮ ಒಳಗೆ ಇರುವ ತನಕವೂ ಕೂಡ ಅದು ಚಿಟಿ 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 ಅಂತ ಜೀವನದ ದುರ್ಭರತೆಯನ್ನು ಎಚ್ಚರಿಸ್ತಾ ಇರುತ್ತೆ. ಯಾವಾಗ ಪಾಕ ಬಿಸಿ ಚೆನ್ನಾಗಿ ಮೂಡ್ತಾ ಇದ್ರೆ, ಭಗವಂತನಲ್ಲಿ ಭಕ್ತಿ ವೈರಾಗ್ಯ ಅವನ ಪ್ರೀತಿ ಅನ್ನುವ ಬಿಸಿಯನ್ನ ಚೆನ್ನಾಗಿ ಅದಕ್ಕೆ ಪಾಕಕ್ಕಾಗಿ ಬಳಸಿಕೊಂಡದ್ದು ಅಂತ ಆದ್ರೆ, ಆವಾಗ ಆ ನೀರೆಲ್ಲ ಹೋಗಿ ಶುದ್ಧ ತುಪ್ಪ ಸಿಗುವ ಹಾಗೆ ಶುದ್ಧ ಭಕ್ತಿ, ಶುದ್ಧ ಜ್ಞಾನ, ಶುದ್ಧ ಭಗವಂತನ ತತ್ವದ ಅರಿವು ಉಂಟಾಗಿ ಆತ ಎದ್ದೇಳಲಿಕ್ಕೆ ಅನುಕೂಲ ಆಗುತ್ತೆ. ಈ ಸಂಸಾರವನ್ನ ನಾನ್ ಕಳ್ಕೊಳ್ತೇನೆ ಅಂತ ಅದರ ಮೇಲೆ ಏನ್ ಸವಾರಿ ಮಾಡಿದ್ರು ಕೂಡ ಅದರಿಂದ ತಪ್ಪಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಅದನ್ನ ಏನೇ ತಪ್ಪಿಸಿಕೊಳ್ಳುವುದಿದ್ರೆ ಹರಿಯನ್ನ ನಿರಂತರವಾಗಿ ಭಜಿಸುವುದೊಂದೇ ದಾರಿ. ಹಾಗಾಗಿ ಪಶ್ಯನ್ ತದಾತ್ಮಕಂ ವಿಶ್ವಂ, ಅವನ ಅಡಿಯಲ್ಲಿ ಈ ಜಗತ್ತಿನ ಸ್ಥಿತಿ ಉತ್ಪತ್ತಿ ಅಪ್ಯಯಾಹ, ಸ್ಥಿತಿ ಉತ್ಪತ್ತಿ ಅಪ್ಯಯ ಇದೆಲ್ಲವೂ ಅವನ ಕೈಯಲ್ಲಿ ನಡೀತಾ ಇದೆ. ಭಕ್ತಿ ಕೃಷ್ಣೇ ದಯಾ ಜೀವೇಶ್ವಕುಂಠ ಜ್ಞಾನಮಾತ್ಮನಿ ಯದಿ ಸ್ಯಾದಾತ್ಮನೋ ಭೂಯಾತ್ ಅಪವರ್ಗಸ್ತು ಸಂಸ್ಕೃತೆ. ಕೃಷ್ಣನಲ್ಲಿ ಪರಮ ಭಕ್ತಿಯನ್ನ ಮಾಡುತ್ತಾ, ಸಜ್ಜೀವರಲ್ಲಿ ದಯಾ ಮೈತ್ರಿ ಭಕ್ತಿಗಳನ್ನ ತೋರಿಸುತ್ತಾ, ತನ್ನ ಸ್ವರೂಪದಲ್ಲಿ ತಾನು ಚಿನ್ಮಯನಾಗಿದ್ದೇನೆ ಅಂತ ಚಿಂತಿಸಿ, ಜಡವಾದ ಶರೀರದಲ್ಲಿ ನಾನು
ನನ್ನ ಕೆಲಸವನ್ನು ಮಾಡ್ಕೊಳ್ಳಿಕ್ಕೋಸ್ಕರ ಇದ್ದೇನೆ ಹೊರತು ಆ ಶರೀರ ನಾನಲ್ಲ ಅಂತ ಭಾವಿಸಿ ತತ್ವಜ್ಞಾನದ ಎಚ್ಚರಿಕೆಯನ್ನು ಹೊಂದಿದ್ರೆ ಅವನಿಗೆ ಸಂಸಾರದಿಂದ ಬಿಡುಗಡೆ ಸಿಗುವಂತದ್ದಿದೆ ಅಂತ ಹೀಗೆ ಹೇಳಿದಾಗ ಪ್ರಾಚೀನ ಬರ್ಹಿ ರಾಜರ್ಷಿ ಪ್ರಜಾ ಸರ್ಗಾಭಿರಕ್ಷಣೆ ಆದಿಶ್ಯ ಪುತ್ರಾಲಗಮದ ತಪಸೇ ಕಪಿಲಾಶ್ರಮಂ. ಮಕ್ಕಳಿಗೆಲ್ಲ ಪ್ರಾಚೀನ ಬರಿಹಿಗೆ ಅಲ್ಲಿಗೆ ತತ್ವಜ್ಞಾನ ಉಂಟಾಗಿ ತನ್ನ ಮಕ್ಕಳಿಗೆ ಎಲ್ಲ ಅಧಿಕಾರವನ್ನ ಕೊಟ್ಟು ತಾನು ತಪಸ್ಸು ಮಾಡ್ಲಿಕ್ಕೆ ಅಥವಾ ಇನ್ನಷ್ಟು ಹೆಚ್ಚಿನ ತತ್ವಜ್ಞಾನವನ್ನು ಪಡಿಲಿಕ್ಕೋಸ್ಕರ ಕಪಿಲ ಋಷಿಗಳ ಆಶ್ರಮಕ್ಕೆ ತೆರಳಿದ. ಅಲ್ಲಿ ಹೋಗಿಯೂ ಕೂಡ ಗುರುಗಳ ಸೇವೆಯನ್ನ ಮಾಡುತ್ತಾ ತುಂಬಾ ಶ್ರದ್ಧೆಯಿಂದ ತಾನು, ಯಾಕಂದ್ರೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಅವರು ಕೊಟ್ಟ ಕಥೆಯಿಂದ, ನಾರದರು ಹೇಳಿದ ಅವನದ್ದೇ ಜೀವನದ ಕಥೆ ಅನ್ನುವ ಹಾಗೆ ಹೇಳಿದ ಸಂಗತಿಯಿಂದ ತುಂಬಾ ಬದಲಾವಣೆ ಆಯ್ತು. ಕೆಲವೊಂದ್ಸರ್ತಿ ನಾವು ಇದು ಆಗತ್ತಾ, ಹೀಗ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತೆಲ್ಲ ಯೋಚಿಸ್ತೇವೆ. ಆದ್ರೆ ಯಾವಾಗ ಅದು ನಮ್ಮದೇ ಕಷ್ಟದ ಸ್ಥಿತಿಯಲ್ಲಿ ಇದು ಇಲ್ದೇ ಇದ್ರೆ ಬೇರೆ ಗತಿ ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೋ, ನಾವಾಗ ಇಳಿದೆವು ಅಂತಂದ್ರೆ ನಾವೇ ನಮ್ಗೆ ಹಿಂದಿನ ಘಟನೆಯನ್ನು ನೆನೆಸ್ಕೊಂಡ್ರೆ ನಾನು ಇಂಥದ್ದೆಲ್ಲ ಮಾಡ್ಲಿಕ್ಕೆ ಯಾಕಾಯ್ತು, ಹೇಗಾಯ್ತು, ಯಾರು ಮಾಡಿಸಿದ್ದು ಅಂತೆಲ್ಲ ಪ್ರಶ್ನೆ ಬರುವಷ್ಟೂ ಕೂಡ ಕೆಲವೊಮ್ಮೆ ಬದಲಾವಣೆ ನಮ್ಮಲ್ಲ ಆಗುತ್ತೆ. ಹಾಗೊಂದು ಬದಲಾವಣೆಯನ್ನೆಲ್ಲ ಆಯ್ತು. ಹೀಗೆ ಮೈತ್ರೇಯರು ವಿದುರನಿಗೆ ದೇವರ್ಷಿ ನಾರದರು ಕೊಟ್ಟಂತಹ ಪ್ರಾಚೀನ ಬರಿಹಿಯ ಉಪದೇಶವನ್ನ ವಿದುರನಿಗೆ ಹೇಳಿ, ಈ ರೀತಿ ನಾರದರು ಅನೇಕ ಮೋಕ್ಷೋಪಕಾರಕವಾದಂತಹ ಆಖ್ಯಾನಗಳನ್ನ ಹೇಳಿ ಜಗತ್ತಿಗೆ ಉಪಕಾರ ಮಾಡಿದವರು ಅಂತ ನಾರದರು ವಿದುರನ ಎದುರುಗಡೆ ಸ್ಮರಣೆ ಮಾಡಿಕೊಳ್ತಾರೆ. ಹೀಗೆ ಅಪರೋಕ್ಷ ವಿದ್ಯೆಯನ್ನ ಗುರುಮುಖದಿಂದ ಅಧ್ಯಯನ ಮಾಡಿದಾಗ ಅದು ಲಭ್ಯವಾಗುವುದು. ಈ ಕಥೆಯನ್ನ ಕೇಳಿದರೆ ಅಧ್ಯಾತ್ಮದ ಸಂಶಯ ಮತ್ತು ಅಧಿದೈವದ ಸಂಶಯಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ ಕೊನೆಗೆ ಇದಕ್ಕೊಂದು ಫಲಶ್ರುತಿಯನ್ನು ಹೇಳ್ತಾರೆ. ಅಲ್ಲಿಗೆ 29ನೇ ಅಧ್ಯಾಯ ಮುಕ್ತಾಯಗೊಂಡಿತು. 30ನೇ ಅಧ್ಯಾಯದಲ್ಲಿ ಸ್ವಲ್ಪ ಕಥೆ ಹಿಂದೆ ಬಿಟ್ಟಿದ್ರು. ದಕ್ಷ ಪ್ರಜಾಪತಿಗೆ ಸೃಷ್ಟಿಯ ಹೊಣೆಗಾರಿಕೆಯನ್ನು ಕೊಟ್ಟಿದ್ರಲ್ಲಿ ಅವನು ಆದೇಶ ಹಾಗೆ ಇತ್ತು, ಮುಂದೆ ನಿನ್ನ ಜವಾಬ್ದಾರಿ ಏನು ಅಂದ್ರೆ ಒಳ್ಳೆಯ ಸಂತತಿ ಪರಂಪರೆ ಮುಂದುವರಿಬೇಕು ಅಂತ. ಅಂದ್ರೆ ಪ್ರಚೇತಸರೆಲ್ಲ ಸಾವಿರಾರು ವರ್ಷಗಳ ಕಾಲ ರುದ್ರ ದೇವರು ಕೊಟ್ಟಂತಹ ಮಂತ್ರದಿಂದ ಉಪಾಸನೆ ಮಾಡುತ್ತಾ ಮೈ ಮರೆತಿದ್ದಾಗ ಭಗವಂತ ಪ್ರತ್ಯಕ್ಷನಾಗಿ ಅವರಿಗೆ ಹೇಳ್ತಾನೆ, ವರಂ ವೃಣೀಧ್ವಂ ಭದ್ರಂತೆ, ನೀವು ಬೇಕಿರುವ ವರವನ್ನ ಕೇಳಿ. ಸೌಹಾರ್ದೇನ ಅಪೃದ್ಧಗ್ಮಾಹ ತುಷ್ಟೋಹಂ ಸೌಹೃದೇನವ, ರಾಜಕುಮಾರರೇ ನಿಮಗೆ ಒಳ್ಳೇದಾಗ್ಲಿ, ನೀವು ಇಷ್ಟು ದೀರ್ಘವಾದ ತಪಸ್ಸು ಮಾಡಿದ್ರಿಂದ ನನಗೆ ತುಂಬಾ ಸಂತೋಷವಾಯಿತು. ಪರಸ್ಪರ ಪ್ರೀತಿಯಿಂದ ನೀವು 10 ಜನ ಒಟ್ಟಿಗೆ ಇದ್ದದ್ದು ನಂಗೆ ಬಹಳ ಆಶ್ಚರ್ಯ ಆಗಿದ್ದು. ಒಬ್ಬೊಬ್ಬರೇ ತಪಸ್ಸು ಮಾಡ್ತಾರೆ ಇರುತ್ತೆ, ಆದ್ರೆ ಅವನೇನ್ ತಪಸ್ಸು ಮಾಡ್ತಾನೆ, ಅವನಿಗೆ ಏನ್ ಸಿಗ್ಬೇಕು, ಅವನಿಗೆ ಏನ್ ಸಿಗ್ತದೆ ಅದ್ ನನಗೆ ಹೇಗ್ ಸಿಗ್ಬೇಕು, ಅವನಿಗೆ ಸಿಗದೇ ಇರೋದು ನನ್ಗೆ ಏನಾದ್ರೂ ಸಿಗ್ಲಿ ಅಂತ ಈ ತರ ಒಬ್ಬರ ಮೇಲೆ ಸ್ಪರ್ಧೆಯಲ್ಲಿ ನಮ್ಮಲ್ಲಿ ಸತ್ಕರ್ಮಗಳು ನಡೆಯುವುದಿರುತ್ತೆ. ಬಿಟ್ರೆ ನೀವು ಎಲ್ಲ ಒಟ್ಟಿಗಿದ್ದು ಇಷ್ಟು ತಪಸ್ಸು ಮಾಡಿದ್ದು ನನಗೆ ತುಂಬಾ ಆನಂದ ಕೊಟ್ಟಿತು. ನನಗೆ ಸಮಷ್ಟಿಯಲ್ಲಿ ಯೋಚನೆ ಮಾಡುವುದಂದ್ರೆ ತುಂಬಾ ಇಷ್ಟ, ಅಂಥವರನ್ನ ನಾನು ಬಹಳ ಮೆಚ್ಚುತ್ತೇನೆ. ಆದ್ರಿಂದಾಗಿ ನೀವು ಒಟ್ಟಿಗೆ ಇದು ಒಂದೇ ತಪಸ್ಸನ್ನ ಅತ್ಯಂತ ನಿಷ್ಠೆಯಿಂದ ಮಾಡಿದ್ದೀರಿ. ಆದ್ರಿಂದಾಗಿ ಯಾರು ಪ್ರತಿದಿನ ನಿಮ್ಮನ್ನ ಪ್ರಚೇತಸರು ಅಂತ ಹೇಳಿ ಸಾಯಂಕಾಲದ ಹೊತ್ತು ಸ್ಮರಿಸ್ತಾರೋ ಅವರಿಗೆ ಕೂಡ ಪರಸ್ಪರ ಅಣ್ಣ ತಮ್ಮಂದಿರಲ್ಲಿ ಒಳ್ಳೆಯ ಸೌಂದರ್ಯ ಬರ್ಲಿ ಅಂತ ನಾನು ನಿಮ್ಗೆ ಆಶೀರ್ವಾದ ಮಾಡ್ತೇನೆ. ನಿಮ್ಮ ನೆನಪು ಮಾಡಿಕೊಂಡ್ರೆ ಮನೆಯಲ್ಲಿ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ನಡುವಿನ ಜಗಳ ಇದ್ರೆ ಅದು ಪರಿಹಾರ ಆಗ್ಲಿ. ತಸ್ಯ ಭ್ರಾತೃಷು ಆತ್ಮಸಾಮ್ಯಂ ತಥಾ ಭೂತೇಶು ಸೌಹೃದಂ, ಅಣ್ಣ ತಮ್ಮಂದಿರಲ್ಲಿ ಅಕ್ಕ ತಂಗಿಯರಲ್ಲಿ ಒಳ್ಳೆಯ ಬಾಂಧವ್ಯ ಬೆಳೀಲಿ ಈ ಪ್ರಚೇತರಸರನ್ನ ಸ್ಮರಣೆ ಮಾಡಿದ್ರೆ ಅಂತ ನಾನ್ ನಿಮ್ಗೊಂದು ವಿಶೇಷ ವರ ಕೊಡ್ತೇನೆ ಅಂತಾನೆ. ಅಣ್ಣ ತಮ್ಮಂದ್ರು ಜಗಳ ಆಡಿದ್ರೆ ಈ ಕತೆ ಹೇಳಿ ಈ ಶ್ಲೋಕ ಅಭ್ಯಾಸ ಮಾಡಿಸ್ಬೇಕು. ಜಗಳ ಆಡ್ಬಿಡ್ರು ಇದನ್ನ ಹೇಳಿ ಅಂತ, ಅದಕ್ಕೂ ಜಗಳ ಆಡ್ತಾರೆ. ನಾನ್ ಹೇಳಲ್ಲ, ನೀನ್ ಬೇಕಾದ್ರೆ ಹೇಳ್ಕೊ, ನಿಂಗ್ ತಾನೇ ಬೇಕಿರೋದು, ನಾನ್ ಹೇಳಲ್ಲ ಅಂತ ಅವನು. ಒಟ್ಟು ಕಷ್ಟ. ಏನೇ ಸುಲಭದ ದಾರಿ ಕೊಟ್ರು ಕೂಡ ನಮ್ಗದು ದಕ್ಕುದಿಲ್ಲ ಅಂತ ಆದ್ರೆ ಅದರ ಮೇಲೆ ಸಂದೇಹ ಬರುತ್ತೆ, ಅಥವಾ ಅದನ್ನು ಬಿಟ್ಟು ದೂರ ನಡೀತೇವೆ. ಹೀಗೆ ಯಾರು ಈ ರುದ್ರಗೀತವನ್ನ ಹೇಳ್ತಾ ನಿತ್ಯ ನನ್ನನ್ನು ಸ್ತುತಿಸ್ತಾರೋ ಅವರಿಗೆ ಸದ್ಬುದ್ಧಿ ಕೊಡ್ತೇನೆ, ಅದೀಷ್ಟ ವರಗಳನ್ನ ನೀಡ್ತೇನೆ. ನಿಮ್ಗೆ ಏನ್ ಬೇಕು ಹೇಳಿ, ನೀವೇನ್ ಕೇಳಲಿಕ್ಕೆ ಬಂದಿದ್ದೀರಿ, ಇಲ್ಲಿ ತನಕ ತಪಸ್ ಮಾಡಿದ್ರೆ ನಿಮ್ಮನ್ನ ಕೇಳಲಿಲ್ಲ, ನಾನೇ
ನನಗೆ ಸಂಬಂಧಪಟ್ಟ ಒಂದಿಷ್ಟು ಸಂಗತಿಗಳನ್ನು ಹೇಳಿದೆ. ಯಾಕೆಂದ್ರೆ ನೀವು ತಂದೆಯ ಆದೇಶವನ್ನು ಸ್ವೀಕರಿಸಿ ಇಲ್ಲಿ ತನಕ ಬಂದು ತಪಸ್ಸು ಮಾಡಿದ್ದೀರಿ. ನಿಮಗೆ ಆಗ ಅವರ ಮನಸ್ಸಿನಲ್ಲಿ ಭಗವಂತನ ಆ ಅನನ್ಯವಾದ ರೂಪವನ್ನ ಕಂಡು ಸುಮ್ನೆ ಮೌನವಾಗಿ ನೋಡ್ತಾ ಇದ್ರೆ ದೇವರೇ ಹೇಳ್ತಾನೆ, ನಿಮ್ಗೊಬ್ಬ ಒಳ್ಳೆಯ ಮಗ ಹುಟ್ಟುತ್ತಾನೆ. ಆ ಬ್ರಹ್ಮನಿಗೆ ಸ್ವಲ್ಪ ಕಮ್ಮಿ ಅಷ್ಟೇ ಗುಣದಲ್ಲಿ, ಮತ್ತೆಲ್ಲ ಒಂಥರ ಸೃಷ್ಟಿಗೆ ಪ್ರತಿಕ್ರಿಯೆ ಕೊಡುವ ಮೂಲ ವ್ಯಕ್ತಿಯಾಗಿ ಆತ ಲೋಕವನ್ನ ತುಂಬಿ ಬಿಡ್ತಾನೆ. ಅಂತಹ ವ್ಯಕ್ತಿ ನಿಮಗೆ ಹುಡ್ತಾನೆ ಅಂತ ಹೀಗೆ ಹೇಳ್ತಾನೆ. ರಾಜಕುಮಾರರೇ, ಕಂಡೋಹ ಪ್ರಮ್ಲೋಚಯ ಲಬ್ಧ ಕನ್ಯಾ ಕಮಲಲೋಚನ ತಾಂಚಾಪವಿದ್ಧಾಂ ಜಗೃಹು ಭೂರುಹ ನೃಪನಂದನ. ಕಂಡು ಅಂತ ಒಬ್ಬ ಮುನಿ ಇದ್ದ, ಕಂಡವನು ಭಗವಂತನನ್ನ. ಅವನು ತಪಸ್ಸು ಮಾಡ್ತಾ ಇರ್ಬೇಕಾದ್ರೆ ಅವನ ಕಾಣುವಿಕೆಯನ್ನ ತಪ್ಪಿಸ್ಲಿಕ್ಕೆ ಅಂತ ಮಾರಿಷ ಅನ್ನುವಂತಹ ಪ್ರಮ್ಲೋಚ ಅನ್ನುವಂತಹ ಒಬ್ಳು ಹೆಣ್ಣುಮಗಳನ್ನ ಅವನ ಸಹಕಾರಕ್ಕಾಗಿ ದೇವತೆಗಳು ಕಳಿಸ್ಕೊಟ್ರು. ಅವನು ತಪಸ್ಸು ಮಾಡ್ತಾ ಇದ್ದಾನೆ, ಇವಳು ನಿಷ್ಠೆಯಿಂದ ಸೇವೆ ಮಾಡ್ತಾ ಇರುವುದನ್ನು ನೋಡಿ ತುಂಬಾ ಮನಸ್ಸಿಗೆ ಹಿತ ಆಗಿ ಅವಳ ಜೊತೆಗೆ ಸಂಸಾರಕ್ಕೆ ಕೂತ. ಆದ್ರೆ ಅದೇನಾಯ್ತು ಅಂದ್ರೆ, ಅವನ ಬೆಳಿಗ್ಗೆ ಬಂದಿದ್ದಾಳೆ, ಮಾತಾಡಿಸಿದ್ದಾನೆ, ಎಲ್ಲ ಆಯ್ತು. ಸಂಜೆ ಅಷ್ಟೊತ್ತಿಗೆ ಅವನಿಗೆ ಎಚ್ಚರ ಆಯ್ತು, ಸಾಯಂಕಾಲ ಆಯ್ತು, ಜಪ ಮಾಡ್ಬೇಕು, ನಾನು ಜಪಕ್ಕೆ ಹೋಗ್ಬೇಕು. ನೀನೇನು ಇಲ್ಲಿ ಕೂತು ಇಷ್ಟು ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಕಾಲವನ್ನ ತಡಿಲಿಕ್ಕೆ ನೋಡ್ತಾ ಇದ್ದಿ, ನನ್ನ ಸಮಯ ಆಯ್ತು, ನೀನು ಹೊರಡು ಅಂತ. ಅವಳು ನಗ್ತಾಳೆ. ಏನು, ನಾನ್ ನಿನಗೆ ಜೋರ್ ಮಾಡಿದ್ರೆ ನಿನ್ ನಗು ಬರುತ್ತಾ? ಏನ್ ಅನ್ಕೊಂಡಿದ್ದೀನಿ? ನನ್ನ ಕೋಪಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೇನೆ, ನನ್ನ ಕೋಪ ತಡಿಲಿಕ್ಕೆ ಆಗ್ತಾ ಇಲ್ಲ, ಹೋಗ್ ನೀನ್ ಇಲ್ಲಿಂದ. ಅಲ್ಲ, ನಾನು ನಕ್ಕಿದ್ದು ಅಂದ್ರೆ ಬೆಳಿಗ್ಗೆ ಬಂದು ನಾನು ಸಾಯಂಕಾಲ ಹೊರಡ್ತಾ ಇದ್ದೇನೆ ಅನ್ನೋ ತರ ನೀವು ಮಾತಾಡ್ತಾ ಇದ್ರಿ, ನಾನು ಬಂದು 900 ವರ್ಷ ಆಯ್ತು ಅಂತಾಳೆ. ಅಷ್ಟು ಕಾಲವನ್ನ ನೀವು ನನ್ ಜೊತೆ ಕಳೆದಿದ್ದೀರಿ, ಅಲ್ಲಿ ತನಕ ಮಧ್ಯದಲ್ಲಿ ಒಂದ್ ದಿವಸ ನಿಮ್ಗೆ ಜಪ ಮಾಡ್ಬೇಕು ಅಂತ ನೆನಪಾಗ್ಲಿಲ್ಲ. ಈಗ ನೀವು ಇದ್ದಕ್ಕಿದ್ದಾಗ ನಂಗೆ ಜಪ ಮಾಡ್ಬೇಕು, ಹೊರಟೋಗು ಅಂತ ಬೈತಾ ಇದ್ದೀರಲ್ಲ, ಏನು ಇದರ ಅರ್ಥ ಅಂತ. ಅವನಿಗೆ ಒಂದ್ಸಲ ಯೋಚನೆ ಮಾಡಿದ್ರೆ, ಹೌದು, ನಾನು ಅಷ್ಟು ದಿವಸ ಮೈ ಮರೆತು ಈ ಅನುಷ್ಠಾನದ ಬಗ್ಗೆ ಭಗವಂತನ ಎಚ್ಚರವನ್ನೇ ಕಳ್ಕೊಂಡು ನಾನು ಇಲ್ಲಿ ತನಕ ಬದುಕಿ ಬಿಟ್ನಲ್ಲ ಅಂತ ಅವನಿಗೆ ತುಂಬಾ ದುಃಖ ಆಯ್ತು. ದುಃಖ ಆಗಿ ಮತ್ತೆ ಹೇಳ್ತಾನೆ, ಸಾಕು ಆಯ್ತು, ನೀನು ಹೇಳಿದ್ದನ್ನು ಒಪ್ಕೊಂಡಿದ್ದೇನೆ, ನಾನು ತುಂಬಾ ಕಾಲ ಮೈ ಮರೆತಿದ್ದೇನೆ, ಅಷ್ಟು ದಿವಸ ಜಪಾನುಷ್ಠಾನವನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ದುಃಖ ನನಗಿದೆ. ಈಗ ಮಾತ್ರ ನೀನು ಇಲ್ಲಿಂದ ಹೊರಡು, ಇನ್ನು 1 ಸೆಕೆಂಡ್ ಇಲ್ಲಿ ಇರ್ಬೇಡ, ನಾನು ನಿಜವಾಗ್ಲೂ ಶಾಪ ಕೊಡ್ತೇನೆ, ಹೊರಟೋಗು ಅಂತ. ಆಗ ಆಕೆ ಗೊತ್ತಾಗುತ್ತೆ, ಋಷಿಗೆ ನಿಜವಾಗ್ಲೂ ತುಂಬಾ ಪಶ್ಚಾತ್ತಾಪ ಆಗ್ಬಿಟ್ಟಿದೆ. 900 ವರ್ಷ ಕಳ್ಕೊಂಡದ್ದು ಅಂದ್ರೆ ಅದನ್ನ ಮತ್ತೆ ಕೋಟಿ ರೂಪಾಯಿ ಕೊಟ್ಟರು ಆ ಕಾಲವನ್ನ ವಾಪಸ್ ತರ್ಲಿಕ್ಕೆ ಆಗುದಿಲ್ಲ ಅಂತ ಅವನಿಗೆ ಗೊತ್ತಾಗ್ಬಿಟ್ಟಿದೆ. ಅದರಿಂದ ಅವನು ತುಂಬಾ ತೀವ್ರವಾದ ವ್ಯಥೆಯಲ್ಲಿದ್ದಾನೆ, ಪಶ್ಚಾತ್ತಾಪದ ಭಯದಲ್ಲಿದ್ದಾನೆ. ಅಂದ್ರೆ ಇದಕ್ಕೆ ಏನ್ ಪರಿಹಾರ ಮಾಡುದು ಅಂತ ತಿಳಿಯದ ಸ್ಥಿತಿಯಲ್ಲಿದ್ದಾನೆ. ಅದನ್ನು ನಾನು ಇಲ್ಲಿದ್ರೆ ನನ್ನನ್ನು ಖಂಡಿತ ಅವನಿಗೆ ಇನ್ನಷ್ಟು ಇರಿಟೇಟ್ ಆಗತ್ತೆ ಅನ್ಕೊಂಡು ಅವಳು ನಡುಗ್ತಾ ಅಲ್ಲಿಂದ ಹೊರಡ್ತಾಳೆ. ನಡುಗ್ತಾ ಹೊರಟಾಗ ಅವಳು ಮೈ ಎಲ್ಲ ಬೆವತು ಹೋಯ್ತು. ಬೆವತು ಮರಗಳ ನಡುವೆ ಪಾಸಾಗ್ತಾ ಇದ್ದಾಳೆ. ಅವಳ ಮೈಯಿಂದ ಬೆವರ ಹನಿ ಎಲ್ಲ ಆ ಮರಗಳ ಮೇಲೆ ಬೀಳ್ತಾ ಹೋಯ್ತು. ಆದ್ರೆ ಅದೇನಾಗಿತ್ತು ಅಂದ್ರೆ, ಅವಳ ಹೊಟ್ಟೆಯಲ್ಲಿ ಆ ಋಷಿಯಿಂದ ಪಡೆದಂತಹ ಸಂತತಿ ಇತ್ತು. ಆ ಭಯಕ್ಕೆ ನಡುಗಿ ಅದು ಕರಗಿ ಅವಳ ಬೆವರಾಗಿ ಹೊರಗೋಯ್ತು. ಅದು ಮರದಲ್ಲಿ ಹೋಗಿ ಕೂತಾಗ ಚಂದ್ರನಿಗೆ ಇದೆಲ್ಲ ಗಮನಕ್ಕೆ ಬಂತು. ಮರದ ದೇವತೆ ಯಾರು ಅಂತಂದ್ರೆ ಚಂದ್ರ. ಸೋಮೋ ಭೂತ್ವ ರಸಾತ್ಮಕ ಅಂತ ಎಲ್ಲೋ ಓದಿದ್ ನೆನಪಿದ್ರೆ, ಸೋಮನಾಗಿ ರಸರೂಪನಾಗಿ ಮರದಲ್ಲಿ ಇದ್ದೇನೆ ನಾನು ಅಂತ ಹೇಳ್ತಾನೆ. ಹಾಗಾಗಿ ರಸರೂಪನಾಗಿ ಮರದಲ್ಲಿ ನಿಂತಹ ಚಂದ್ರ ತಕ್ಷಣವೇ ಅವಳ ದೇಹದಿಂದ ಒಸರಿದಂತಹ ಬೆವರನ್ನ ಸಂಗ್ರಹಿಸಿ ಅದಕ್ಕೊಂದು ರೂಪ ಕೊಟ್ಟು ಅಲ್ಲಿ ಒಂದು ಮಗುವನ್ನ ಅದು ರೂಪ ತಾಳುತ್ತೆ. ಚಂದ್ರನ ಆರೈಕೆಯಿಂದ ಮರಗಳ ಮಗಳಾಗಿ ಅವಳು ಹುಟ್ಟುತ್ತಾಳೆ. ಮರಗಳಿಗೆ ಮಗಳಾಗಿ ಹುಟ್ಟಿದವಳ ಹೆಸರೇ ಮಾರೀಷ ಅಂತ. ದೇವರು ಹೇಳ್ತಾನೆ, ನಿನಗೋಸ್ಕರ ಆ ತಾಯಿಗೆ ಭಯ ಆಯ್ತು, ಅವಳು ಹೊರಟೋಗ್ಬಿಟ್ಟಿದ್ದಾಳೆ. ಮರಗಳೇ ತಾಯಿಯಾಗಿದ್ದಾಳೆ, ಚಂದ್ರನೇ ಪೋಷಕನಾಗಿದ್ದಾನೆ. ಹೀಗೆ ಆ ಮಾರೀಷ ಅನ್ನುವ ಮಗಳನ್ನ ಅವಳು ತಾಯಿ ಬಿಟ್ಟು ಹೋಗಿದ್ದಾಳೆ. ವೃಕ್ಷಗಳು ಸ್ವೀಕರಿಸಿದ್ದಾವೆ.
ಕ್ಷುತ್ಕ್ಷಾಮಯಾ ಮುಖೇ ರಾಜ ಸೋಮ ಪೀಯೂಷವರ್ಷಿಣೀಂ ದೇಶಿನೀಂ ರೋದಮಾನಾಯಾಹ ನಿದದೇ ಸದಯಾನ್ವಿತ. ಅವಳು ತುಂಬಾ ಹಸಿವಿನಿಂದ ಬಳಲಿದಾಗ ವನಸ್ಪತಿಗಳ ರಾಜನಾದ ಚಂದ್ರ ತನ್ನ ಕೈಯ ಬೆರಳನ್ನು ಇಟ್ಟಿದಾನಂತೆ ಚೀಪ್ಲಿಕ್ಕೆ. ಅದು ಅಮೃತ್. ಅಲ್ಲಿ ಏನಾಯಿತು ಅಂತಂದ್ರೆ ತನ್ನ ತೋರು ಬೆರಳಿನಿಂದ ಆ ಕನ್ಯೆಯ ಬಾಯಿಯಲ್ಲಿ ಇಟ್ಟಾಗ ಪ್ರಸಾ ವಿಸರ್ಗ ಆದಿಷ್ಟಾಹ ಪಿತ್ರ ಮಾಮನುವರ್ತತ ತತ್ರ ಕನ್ಯಾಮರಾರೋಹ ತಾಮುದ್ವಹತ ಮಾಚಿರಂ. ಅವಳಿಗೆ ಅಮೃತದ ರಸ ಸಿಕ್ಕಿ ದೇಹ ಧಾರಣೆಗೆ ಬೇಕಾದಂತ ಜೀವದ್ರವ್ಯ ಸಿಕ್ಕಿತು. ಬದುಕಿದ್ಲು ಅವಳು. ಬದುಕಿ ಹೀಗೆ ನನ್ನ ಆರಾಧನೆಯನ್ನು ಮಾಡ್ತಾ ಇರುವಂತಹ ನಿಮ್ಮ ತಂದೆ ನಿಮಗೆ ಒಳ್ಳೆಯ ಸಂತತಿಯನ್ನು ಪಡೆಯುವುದಕ್ಕಾಗಿ ಆದೇಶ ನೀಡಿದ್ದಾನೆ ಅಂತ ಹೀಗೆ ಅಂದ್ರೆ ದೇವರ ಹತ್ರ ಇವರ ತಂದೆ ಪ್ರಚೇತಸರ ತಂದೆ ನಮ್ಮ ಮಕ್ಕಳನ್ನ ಒಂದ್ ಸ್ವಲ್ಪ ದಾರಿಗೆ ತಂದ್ಬಿಡಪ್ಪ ಅಂತ ಅವನು ಪ್ರಾರ್ಥನೆ ಮಾಡಿದ್ದಾನೆ. ಹಾಗಾಗಿ ನಿಮ್ಗೆ ಒಂದು ಒಳ್ಳೆಯ ಕನ್ಯೆಯನ್ನ ಹುಡುಕುವ ಜವಾಬ್ದಾರಿ ನಂದು. ಅದಕ್ಕೋಸ್ಕರ ಈ ಮಾರಿಷೆಯನ್ನು ನೀವು ಮದುವೆ ಆಗಿ ಅವಳು ನಿಮಗೆ ಒಳ್ಳೆಯ ರಕ್ಷಣೆಯನ್ನು ಕೊಡುತ್ತಾಳೆ ಅಂತ, ಒಳ್ಳೆಯ ಬದುಕನ್ನು ನೀಡುತ್ತಾಳೆ ಅಂತ ಹೀಗೆ ಆದೇಶ ಮಾಡುತ್ತಾರೆ. ನಿಮ್ಮೆಲ್ಲರ ನಡತೆಗಳು ಒಂದೇ ರೀತಿ ಇರುವುದರಿಂದ ಒಬ್ಳನ್ನೇ ಮದುವೆ ಅಂದ್ರೆ 10 ಜನ ಸೇರಿ ಒಬ್ಳನ್ನ ಮದುವೆ ಆಗ್ತಾರೆ. ಈ ಕಥೆಯನ್ನ ಮಹಾಭಾರತದಲ್ಲಿ 5 ಜನ ಒಟ್ಟಿಗೆ ಹಂಚಿಕೊಳ್ಳಿ ಅಂತ ತಾಯಿ ಧರ್ಮರಾಜನಿಗೆ ಆದೇಶ ಮಾಡಿದಾಗ ಇದೇ ಕಥೆಯನ್ನ ಧರ್ಮರಾಜ ನೆನಪಿಸಿಕೊಳ್ತಾನೆ. ನಮ್ಮ ತಾಯಿ ಯಾವತ್ತೂ ತಪ್ಪಿಯೂ ತಪ್ಪಾಡುವವಳಲ್ಲ. ಅವಳು ಆಡಿದ್ದಾಳೆ ಅಂದ್ರೆ ಇದರ ಹಿಂದೆ ಏನೋ ಒಂದು ರಹಸ್ಯ ಇದೆ. ಇದು ಆಗದೇ ಇದ್ದ ಸಂಗತಿ ಏನಲ್ಲ, ಹಿಂದೆಯೂ ಈ ಘಟನೆ ನಡೆದಿದೆ ಅಂತ ಹೇಳ್ತಾ ಈ ಪ್ರಚೇತಸರು ಮಾರಿಷೆಯನ್ನ ಮದುವೆಯಾದ ಕಥೆಯನ್ನ ನೆನಪಿಸಿಕೊಂಡು ಈ ತರದ್ದೇ ಏನೋ ವಿಚಿತ್ರವಾದ ಪ್ರಸಂಗಕ್ಕೆ ನಾವು ಎದುರಾಗಿದ್ದೇವೆ. ಅದರಿಂದಾಗಿ ನಾವು ಮದುವೆ ಆಗ್ಲೇಬೇಕಾದದ್ದು ಈಗ ಅತ್ಯಂತ ಸಹಜವಾಗಿ ಎಲ್ಲರಿಗೂ ಅವರವರಿಗೆ ಜೀವಕ್ಕೆ ಸಂಬಂಧಪಟ್ಟ ಚೇತನ ಆ ದ್ರೌಪದಿಲಿ ಇದೆ ಅಂತ ಅವರಿಗೆ ಗೊತ್ತಾಗಿತ್ತು. ಆದ್ರಿಂದ ಆ ಬಯಕೆ ಅವರಲ್ಲಿ ಮೂಡಿತು. ನಮ್ಮಲ್ಲಿ ಮನಸ್ಸು ಯಾವತ್ತು ಕೆಟ್ಟದ್ದಕ್ಕೆ ಪ್ರವೇಶ ಮಾಡುವುದೇ ಇಲ್ಲ. ನಾವು ಕೆಟ್ಟದ್ದನ್ನು ಯಾವತ್ತು ಯೋಚಿಸುವುದೇ ಇಲ್ಲ. ಆದ್ರೂ ನಮಗೆ ಆ ರೀತಿ ದ್ರೌಪದಿಯಲ್ಲಿ ನಮ್ಮ ಬದುಕು ಇದೆ ಅಂತ ತಾಯಿ ಹೇಳಿದ ಮಾತಿನ ತಕ್ಷಣವೇ ಅನ್ನಿಸಿದೆ ಅಂದ್ರೆ ಇದರ ಹಿಂದೆ ಬೇರೆ ಏನೋ ಒಂದು ರಹಸ್ಯ ಇದೆ ಅಂತ ಯೋಚನೆ ಮಾಡ್ತಾರೆ. ಅದನ್ನ ಮುಂದೆ ದ್ರುಪದನಿಗೆ ವ್ಯಾಸರು ನಿರೂಪಣೆ ಮಾಡ್ತಾರೆ ಏನದು ಅಂತ. ಅವಳು ಒಬ್ಬಳಲ್ಲೇ 5 ಜನ ಇರ್ತಾರೆ. ಆ 5 ಜನರ ಗಂಡಂದಿರೇ ಈ 5 ಜನ ಪಾಂಡವರು. ಆದ್ರಿಂದಾಗಿ ಅವರಿಗೆ ವಿವಾಹವಾಗುವುದಕ್ಕೆ ಯೋಗ ಅನ್ನೋದು ಒದಗಿ ಬರುತ್ತೆ ಅನ್ನೋದು ಅಲ್ಲಿ ಬರುವ ಕಥೆ. ಆದ್ರೆ ಇಲ್ಲಿ ನಿಮ್ಮ ಆಚಾರ ನಡೆನುಡಿಗಳು ಒಂದೇ ತರ ಇದೆ. ಆದ್ರಿಂದಾಗಿ ನಿಮ್ಮೆಲ್ಲರಿಗೂ ಹೊಂದಿಕೊಳ್ಳುವ ಹಾಗೆ ಈ ಮಾರಿಷೆ ಇರ್ತಾಳೆ ಅಂತ ಆಶೀರ್ವಾದ ಮಾಡ್ತಾರೆ. ಆ ನಂತರ ನೀವು ಸಾವಿರಾರು ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ರಾಜನಿಗೆ ಒದಗಬಹುದಾದ ಎಲ್ಲ ಸೌಖ್ಯವನ್ನ ನೀವು ಅನುಭವಿಸಿ ನನ್ನಲ್ಲಿ ನಿಯತವಾದ ಭಕ್ತಿಯನ್ನು ಮಾಡುವುದರಿಂದ ನರಕ ಸದೃಶವಾದ ಸಂಸಾರದ ಎಲ್ಲ ತಾಪಗಳನ್ನು ಕಳ್ಕೊಳ್ತೀರಿ. ನನ್ನ ಲೋಕಕ್ಕೆ ನೀವು ಬರ್ತೀರಿ. ಯಾರು ಅರ್ಪಣ ಬುದ್ಧಿಯಿಂದ ನನ್ನಲ್ಲಿ ಎಲ್ಲ ಕರ್ಮಗಳನ್ನು ಮಾಡ್ತಾನೋ, ನನ್ನ ಕಥೆಗಳನ್ನ ಕೇಳುವುದರಲ್ಲಿ ಮನಸ್ಸನ್ನು ಇಡ್ತಾನೋ, ಗೃಹಸ್ಥಾಶ್ರಮ ಧರ್ಮದಲ್ಲಿ ಇದ್ರೂ ಕೂಡ ಮನೆಯಿಂದ ಯಾವತ್ತೂ ಕೂಡ ತನಗೆ ಬಂಧಕವಾದ ವಿಷಯ ಅಂತ ಯೋಚಿಸದೆ ಎಲ್ಲವೂ ಪರಮಾತ್ಮ ಕೊಟ್ಟದ್ದು ಅಂತ ಪ್ರೀತಿಯಿಂದ ಸ್ವೀಕರಿಸಿ ಅದನ್ನ ಪ್ರಸಾದ ಅಂತ ಬಳಸಿಕೊಳ್ತಾನೋ ಅಂತಹ ವ್ಯಕ್ತಿಗೆ ಬದುಕಿನುದ್ದಕ್ಕೂ ಶ್ರೇಯಸ್ಸೇ ಒದಗಿ ಬರುತ್ತೆ ಅಂತ ಹೀಗೆ ಭಗವಂತ ಆದೇಶ ಮಾಡ್ತಾನೆ. ಮೈತ್ರೇಯರು ಈ ಕಥೆಯನ್ನ ನಾರದರಿಗೆ ವಿದುರನಿಗೆ ಹೇಳ್ತಾ ಹೀಗೆ ಭಗವಂತನನ್ನ ದರ್ಶನ ಮಾಡಿದ್ಮೇಲೆ ಅವರಲ್ಲಿದ್ದ ಎಲ್ಲ ಕೊಳೆಗಳು ಕಳೆದು ಹೋದವು. ಸತ್ವ ರಜಸ್ಸು ತಮಸ್ಸು ಅನ್ನುವ ಗುಣಗಳ ಪ್ರಭಾವದಿಂದ ಏನೆಲ್ಲ ತೊಂದರೆ ಆಗಿದೆ ಅದೆಲ್ಲ ಕಳೆದು ಹೋಗುತ್ತೆ. ಆ ನಂತರ ಪ್ರಚೇತಸರು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಗಣೇಶ ಬಿಡ್ತಾ ಇದ್ದಾರೆ. ಅದರಿಂದಾಗಿ ನಾನು ಪಾಠವನ್ನು ಬಿಟ್ಬಿಡ್ತೇನೆ ಇಲ್ಲಿಗೆ. ಮುಂದೆ ಪ್ರಚೇತಸರು ಸ್ತುತಿ ಮಾಡುವಂತಹ ಪ್ರಸಂಗ ಇದೆ. ಅದನ್ನು ಮತ್ತೆ ನಾವು ನೋಡಿದ್ರೆ ಅಲ್ಲಿಗೆ 30ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. ಇನ್ನು ಒಂದು ಅಧ್ಯಾಯ ಮುಗಿದ್ರೆ ಅಲ್ಲಿಗೆ 4ನೆಯ ಸ್ಕಂಧ ತನ್ನ ಮುಕ್ತಾಯಕ್ಕೆ ಬರುತ್ತೆ. ಇದು ಒಳ್ಳೆ ಸ್ತೋತ್ರ. ಪ್ರಚೇತಸರ ಸ್ತುತಿ ಕೂಡ ಭಗವಂತನ ಬಗೆಗೆ ಅತ್ಯಂತ ಸುಂದರವಾದ ವಿವರಣೆಯನ್ನು ಕೊಡುತ್ತೆ. ನಾಳೆ ಅದನ್ನು ನೋಡೋಣ. ನಾಳೆ ಆಗುತ್ತೆ. ನಾಳೆ ನೋಡೋಣ. ಶ್ರೀ ಹರಿಪ್ರಿಯತ.
ತಪಸ್ಸು ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನ ಭಾನುಸೃತಸ್ವಭಾವ ಕರೋಮಿ ಯತ್ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಸದ್ಭಾವನಾ